ಎಲ್ಲರಿಗೂ ನನ್ನ ನಮಸ್ಕಾರಗಳು. 2026-27ನೇ ಸಾಲಿನ ಸೇತುಬಂಧ ವಿಷಯ ಸಮಾಜ ವಿಜ್ಞಾನ ತರಗತಿ 8ನೇ ಅಂದರೆ 8ನೇ ತರಗತಿ ಸಮಾಜ ವಿಜ್ಞಾನದ ಕಲಿಕಾ ಫಲಗಳು, ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ, ಪೂರ್ವ ಪರೀಕ್ಷೆಯ ಉತ್ತರ ಪತ್ರಿಕೆ, ಸಾಫಲ್ಯ ಪರೀಕ್ಷೆಯ ಉತ್ತರ ಪ್ರಶ್ನೆ ಪತ್ರಿಕೆ ಮತ್ತು ಸಾಫಲ್ಯ ಪರೀಕ್ಷೆಯ ಉತ್ತರ ಪತ್ರಿಕೆಗಳ ಜೊತೆಗೆ ನಾವು ತುಂಬುವಂತ 4A 4B ಮತ್ತು 5B 4A 4B 5A 5B ಈ ರೀತಿ ಶಿಕ್ಷಕರು ತುಂಬುವಂತಹ ಆ SAP ನಮೂನೆಗಳ ಒಂದು PDF ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುತ್ತೇನೆ ಅಂತ ಹೇಳುತ್ತಾ, ಪ್ರತಿಯೊಂದನ್ನ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ PDF ಮತ್ತು ಆ ನಮೂನೆಗಳ ಲಿಂಕ್ ಅನ್ನು ಲಭ್ಯ ಇರುತ್ತೆ ಅಂತ ಹೇಳುತ್ತಾ, ಈಗ ನಾವು ಮೊದಲಿಗೆ ಕಲಿಕಾ ಫಲಗಳನ್ನು ನೋಡ್ತಾ ಹೋಗೋಣ. ಸಮಾಜ ವಿಜ್ಞಾನ 8ನೇ ತರಗತಿಯ ಕಲಿಕಾ ಫಲಗಳು ಒಟ್ಟು 5 ಕಲಿಕಾ ಫಲಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಕಲಿಕಾ ಫಲದ ಮೇಲೆ 2 ಪ್ರಶ್ನೆಗಳಿರುವಂತೆ ಒಟ್ಟು 10 ಪ್ರಶ್ನೆಗಳ ಒಂದು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾನು ರೆಡಿ ಮಾಡಿರುತ್ತೇನೆ. ಈಗ ಮೊದಲನೇದು ನೋಡೋಣ. LO1 ಅಂದರೆ ಲರ್ನಿಂಗ್ ಔಟ್ಕಮ್ಸ್. ಒಂದನೇದು ಅಂದ್ರೆ ಒಂದನೇ ಕಲಿಕಾ ಫಲದ ಮೇಲೆ ಒಂದನೇ ಕಲಿಕಾ ಫಲ ಇದು. ಒಂದನೇ ಕಲಿಕಾ ಫಲ ಪುನರುಜ್ಜೀವನವು ಅಂದು ಮತ್ತು ಸಮಕಾಲೀನ ಜಗತ್ತಿನ ಮೇಲೆ ಬೀರಿದ ಪ್ರಭಾವ ಮತ್ತು ಪರಿಣಾಮಗಳನ್ನು ವಿಶ್ಲೇಷಿಸುವರು. ಕಲಿಕಾ ಫಲ 2 ಯುರೋಪಿಯನ್ನರು ಇಲ್ಲಿ ನೆಲೆಸಲು ಕಾರಣಗಳನ್ನು ವಿಮರ್ಶಿಸಿ ಬ್ರಿಟಿಷ್ ಆಳ್ವಿಕೆಯ ಸಮಾಜದ ಮೇಲೆ ಬೀರಿದ ಪರಿಣಾಮಗಳನ್ನು ವಿಶ್ಲೇಷಿಸುವರು. 1857ರ ಸಂಗ್ರಾಮ ಸ್ವಾತಂತ್ರ್ಯ ಚಳುವಳಿಗೆ ಕಾರಣಗಳನ್ನು ಗುರುತಿಸಿ ಸ್ವಾತಂತ್ರ್ಯಕ್ಕಾಗಿ ಆದ ತ್ಯಾಗಗಳನ್ನು ಪ್ರಶಂಸಿಸುವರು. ಮೂರನೇ ಕಲಿಕಾ ಫಲ ರಾಜಕೀಯ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿ, ಪ್ರಧಾನಮಂತ್ರಿಗಳು, ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಕೇಂದ್ರ ಮತ್ತು ರಾಜ್ಯಗಳ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗಗಳ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸುವರು. ಇನ್ನು ಕಲಿಕಾ ಫಲ 4 ಕರ್ನಾಟಕ, ಅದರ ಏಕೀಕರಣ, ಭಾರತ, ಆಸ್ಟ್ರೇಲಿಯಾ, ಅಂಟಾರ್ಟಿಕ್, ಉತ್ತರ ಮತ್ತು ದಕ್ಷಿಣ ಅಮೆರಿಕ ಖಂಡಗಳ ಭೌಗೋಳಿಕತೆಯನ್ನು ಅರ್ಥೈಸಿಕೊಂಡು ನಕ್ಷೆಯಲ್ಲಿ ಪ್ರಾಕೃತಿಕ ವಿಭಾಗಗಳು, ಮರುಭೂಮಿ ಮತ್ತು ದ್ವೀಪಗಳನ್ನು ನಿಖರವಾಗಿ ಗುರುತಿಸುವ ಕೌಶಲ್ಯ ಹೊಂದುವರು. ಇನ್ನು ಕಲಿಕಾ ಫಲ 5ನೇದು ವಿಶ್ವಸಂಸ್ಥೆಯ ಮಹತ್ವ, ಆದರ್ಶಗಳು ಹಾಗೂ ಅದರ ಅಂಗಸಂಸ್ಥೆಗಳ ಕಾರ್ಯವಿಧಾನಗಳನ್ನು ಅಭಿವ್ಯಕ್ತಿಸುವರು. ಜಾಗತಿಕ ಶಾಂತಿ ಸ್ಥಾಪನೆಯಲ್ಲಿ ಭಾರತವು ನಿರ್ವಹಿಸಿದ ಪಾತ್ರವನ್ನ ಪ್ರಶಂಸಿಸುವರು. ಈಗಾಗಲೇ DSCRT ಅವರು ನೀಡಿರುವಂತಹ ಒಂದು ಕಲಿಕಾ ಫಲಗಳನ್ನು ತೆಗೆದುಕೊಂಡು ಈ ಕಲಿಕಾ ಫಲದ ಮೇಲೆ ನಾನು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಮಾಡಿರುತ್ತೇನೆ. ಈಗ 8ನೇ ತರಗತಿ ಸಮಾಜ ವಿಜ್ಞಾನದ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ. ಮೊದಲಿಗೆ 1ನೇ ಪ್ರಶ್ನೆ ಅಂದ್ರೆ ಇದು LO1 ಅಂದರೆ ಕಲಿಕಾ ಫಲ 1ಕ್ಕೆ ಕಲಿಕಾ ಫಲ 1ರ ಮೇಲೆ 2 ಪ್ರಶ್ನೆಗಳು, ಕಲಿಕಾ ಫಲ 2ರ ಮೇಲೆ 2 ಪ್ರಶ್ನೆಗಳು, ಕಲಿಕಾ ಫಲ 3ರ ಮೇಲೆ 2 ಪ್ರಶ್ನೆಗಳು. ಈ ರೀತಿ ಪ್ರತಿಯೊಂದು ಕಲಿಕಾ ಫಲ, ಇದು 4ನೇ ಕಲಿಕಾ ಫಲದ ಮೇಲೆ ಇರುವಂತಹ 2 ಪ್ರಶ್ನೆಗಳು, ಇದು 5ನೇ ಕಲಿಕಾ ಫಲದ ಮೇಲೆ ಇರುವಂತಹ 2 ಪ್ರಶ್ನೆಗಳು. ಅಂದ್ರೆ ಪ್ರತಿಯೊಂದು ಕಲಿಕಾ ಫಲಕ್ಕೂ 2 ಪ್ರಶ್ನೆಗಳನ್ನ ಇಲ್ಲಿ ತೆಗೆಯಲಾಗಿದೆ. ಈಗ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಪುನರುಜ್ಜೀವನ ಎಂದರೆ ಏನು? 2ನೇ ಪ್ರಶ್ನೆ, ಪುನರುಜ್ಜೀವನ ಕಾಲದ ಯಾವುದಾದ್ರೂ ಒಂದು ಪ್ರಮುಖ ವೈಜ್ಞಾನಿಕ ಆವಿಷ್ಕಾರವನ್ನು ಹೆಸರಿಸಿ. ಇನ್ನು ಇವೆರಡು ಕಲಿಕಾ ಫಲಗಳು ಕಲಿಕಾ ಫಲ 2ರ ಮೇಲೆ ಇರುವಂತಹ ಪ್ರಶ್ನೆ. 3ನೇ ಪ್ರಶ್ನೆ, ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ ನಾವಿಕ ಯಾರು? 1857ರ ಸಂಗ್ರಾಮಕ್ಕೆ ಯಾವುದಾದ್ರೂ ಒಂದು ಪ್ರಮುಖ ಕಾರಣವನ್ನು ಬರೆಯಿರಿ. ಈ 5 ಮತ್ತು 6ನೇ ಪ್ರಶ್ನೆಗಳು ಕಲಿಕಾ ಫಲ 3ರ ಮೇಲಿನ ಪ್ರಶ್ನೆಗಳು. 5ನೇ ಪ್ರಶ್ನೆ, ಭಾರತದ ಪ್ರಥಮ ಪ್ರಜೆ ಎಂದು ಯಾರನ್ನು ಕರೆಯಲಾಗುತ್ತದೆ? 6ನೇ ಪ್ರಶ್ನೆ, ರಾಜ್ಯದ ಕಾರ್ಯಾಂಗದ ನಾಮಪತ್ರ ಮುಖ್ಯಸ್ಥ ಯಾರು? ಇನ್ನು 7 ಮತ್ತು 8 ಇವು ಕಲಿಕಾ ಫಲ 4ರ ಮೇಲಿನ ಪ್ರಶ್ನೆಗಳು. ಕರ್ನಾಟಕವು ಏಕೀಕರಣಗೊಂಡ ವರ್ಷ ಯಾವುದು? ಪ್ರಪಂಚದ ಅತಿ ದೊಡ್ಡ ಖಂಡ ಯಾವುದು? ಇನ್ನು 9 ಮತ್ತು 10ನೇ ಪ್ರಶ್ನೆಗಳು ಕಲಿಕಾ ಫಲ 5ರ ಮೇಲಿನ ಪ್ರಶ್ನೆಗಳು. ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ವಿಶ್ವಸಂಸ್ಥೆಯ ಯಾವುದಾದ್ರೂ ಒಂದು ಪ್ರಮುಖ ಅಂಗ ಸಂಸ್ಥೆಯನ್ನ ಹೆಸರಿಸಿ. ಈಗ ಆ ಒಂದು ಪೂರ್ವ ಪರೀಕ್ಷೆಯ ಉತ್ತರಗಳು ಕೂಡ ಕೆಳಗಡೆಗೆ ಇವೆ. 1ನೇ ಉತ್ತರ, ಹೊಸ ಆಲೋಚನೆ, ಕಲೆ ಮತ್ತು ಸಾಹಿತ್ಯದ ಮೂಲಕ ಉಂಟಾದ ಜಾಗೃತಿ, ಮರುಜನ್ಮ. 2ನೇ ಪ್ರಶ್ನೆಗೆ ಉತ್ತರ, ಮುದ್ರಣಯಂತ್ರ ಅಥವಾ ದೂರದರ್ಶಕ. 3ನೇ ಪ್ರಶ್ನೆಗೆ ಉತ್ತರ, ವಾಸ್ಕೋಡಿಗಾಮ. 4ನೇ ಪ್ರಶ್ನೆಗೆ ಉತ್ತರ, ದತ್ತುಪುತ್ರರಿಗೆ ಹಕ್ಕಿಲ್ಲ ಎಂಬ ಕಾನೂನು ಅಥವಾ ಎನ್ಫೀಲ್ಡ್ ಕೋವಿಗಳ ಬಳಕೆ. 5ನೇ ಪ್ರಶ್ನೆ, ರಾಷ್ಟ್ರಪತಿಗಳು. 6ನೇ ಪ್ರಶ್ನೆಗೆ ಉತ್ತರ, ರಾಜ್ಯಪಾಲರು. 7ನೇ ಪ್ರಶ್ನೆಗೆ ಉತ್ತರ, 1956 ನವೆಂಬರ್ 1. 8ನೇ ಪ್ರಶ್ನೆಗೆ ಉತ್ತರ, ಏಷ್ಯಾ ಖಂಡ. 9ನೇ ಪ್ರಶ್ನೆಗೆ ಉತ್ತರ, ನ್ಯೂಯಾರ್ಕ್. 10ನೇ ಪ್ರಶ್ನೆಗೆ ಉತ್ತರ, ಯುನೆಸ್ಕೋ, ಯುನಿಸೆಫ್ ಅಥವಾ WHO ಅಂತಕ್ಕಂಥ. ಈಗ
8ನೇ ತರಗತಿ ಸಮಾಜ ವಿಜ್ಞಾನದ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತೆ ಇಲ್ಲೂ ಕೂಡ ಸೇಮ್ ಕಲಿಕಾ ಫಲ ಮೇಲೆ 1ರ ಮೇಲೆ 2 ಪ್ರಶ್ನೆಗಳು, ಕಲಿಕಾ ಫಲ 2ರ ಮೇಲೆ 2 ಪ್ರಶ್ನೆಗಳು, ಇವೆರಡು ಪ್ರಶ್ನೆಗಳು ಕಲಿಕಾ ಫಲ 3ರ ಮೇಲೆ ಇರುವಂತಹ ಪ್ರಶ್ನೆಗಳು, ಇವೆರಡು ಕಲಿಕಾ ಫಲ 4ರ ಮೇಲೆ ಇರುವಂತಹ ಪ್ರಶ್ನೆಗಳು, ಇವೆರಡು ಪ್ರಶ್ನೆಗಳು ಕಲಿಕಾ ಫಲ 5ರ ಮೇಲೆ. ಅಂದ್ರೆ ಪ್ರತಿಯೊಂದು ಕಲಿಕಾ ಫಲಕ್ಕೂ 2 ಪ್ರಶ್ನೆಗಳು. ಈಗ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನೋಡೋಣ. 1ನೇದ್ದು, ಪುನರುಜ್ಜೀವನವು ಆಧುನಿಕ ಜಗತ್ತಿನ ಉದಯಕ್ಕೆ ಹೇಗೆ ಕಾರಣವಾಯಿತು? 2ನೇ ಪ್ರಶ್ನೆ, ಲಿಯೋನಾರ್ಡ್ ವಿಂಚಿ ಅವರ ಯಾವುದಾದರೂ ಒಂದು ಪ್ರಸಿದ್ಧ ಚಿತ್ರವನ್ನು ಹೆಸರಿಸಿ. ಈ 2ನೇ ಕಲಿಕಾ ಫಲದ ಮೇಲಿನ 2 ಪ್ರಶ್ನೆಗಳು. ಬ್ರಿಟಿಷರು ಭಾರತದಲ್ಲಿ ಜಾರಿಗೆ ತಂದ ಯಾವುದಾದರೂ ಒಂದು ಭೂ ಕಂದಾಯ ಪದ್ಧತಿಯನ್ನು ತಿಳಿಸಿ. 4ನೇ, 1857ರ ಸಂಗ್ರಾಮವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ಯಾರು? ಇನ್ನು 5 ಮತ್ತು 6ನೇ ಪ್ರಶ್ನೆ ಕಲಿಕಾ ಫಲ 3, ಭಾರತದ ಸಂಸತ್ತಿನ 2 ಸದನಗಳನ್ನು ಹೆಸರಿಸಿ. 6ನೇ ಪ್ರಶ್ನೆ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ? ಇನ್ನು ಕಲಿಕಾ ಫಲ 4ರ ಮೇಲಿನ 2 ಪ್ರಶ್ನೆಗಳು. 7ನೇದ್ದು, ದಕ್ಷಿಣ ಅಮೆರಿಕ ಖಂಡದ ಪ್ರಸಿದ್ಧ ಪರ್ವತ ಶ್ರೇಣಿ ಯಾವುದು? ಕರ್ನಾಟಕದ 4 ಆಡಳಿತಾತ್ಮಕ ವಿಭಾಗಗಳನ್ನು ಪಟ್ಟಿ ಮಾಡಿ. ಇನ್ನು 5ನೇ ಕಲಿಕಾ ಫಲ ಮೇಲಿನ ಪ್ರಶ್ನೆಗಳು. ವಿಶ್ವಸಂಸ್ಥೆಯ ಪ್ರಮುಖ ಉದ್ದೇಶಗಳಲ್ಲಿ ಒಂದನ್ನು ಬರೆಯಿರಿ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ? ಈಗ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳು. 1ನೇ ಪ್ರಶ್ನೆಗೆ, ಇದು ವೈಚಾರಿಕತೆ ಮತ್ತು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವ ಮೂಲಕ ಆಧುನಿಕತೆಗೆ ನಾಂದಿ ಹಾಡಿತು. 2ನೇ ಪ್ರಶ್ನೆಗೆ ಉತ್ತರ, ಮೊನಾಲಿಸಾ ಅಥವಾ ಕೊನೆಯ ಔತಣ. 3ನೇ ಪ್ರಶ್ನೆಗೆ ಉತ್ತರ, ಖಾಯಂ ಜಮೀನ್ದಾರಿ ಪದ್ಧತಿ ಅಥವಾ ರೈತವಾರ ಪದ್ಧತಿ. 4ನೇ ಪ್ರಶ್ನೆಗೆ ಉತ್ತರ, ವಿನಾಯಕ ದಾಮೋದರ್ ಸಾವರ್ಕರ್ ವಿ.ಡಿ. ಸಾವರ್ಕರ್. 5ನೇ ಪ್ರಶ್ನೆಗೆ ಉತ್ತರ, ಲೋಕಸಭೆ ಮತ್ತು ರಾಜ್ಯಸಭೆ. 6ನೇ ಪ್ರಶ್ನೆಗೆ ಉತ್ತರ, ರಾಷ್ಟ್ರಪತಿಗಳು. 7ನೇ ಪ್ರಶ್ನೆಗೆ ಉತ್ತರ, ಆಂಡೀಸ್ ಪರ್ವತ ಶ್ರೇಣಿ. 8ನೇ ಪ್ರಶ್ನೆಗೆ ಉತ್ತರ, ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು ಕಲಬುರಗಿ. 9ನೇ ಪ್ರಶ್ನೆಗೆ ಉತ್ತರ, ವಿಶ್ವಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು. 10ನೇ ಪ್ರಶ್ನೆಗೆ ಉತ್ತರ, ಹೇಗ್ ಅಥವಾ ಹೇಗ್ ಇದು ನೆದರ್ಲ್ಯಾಂಡ್ಸ್ ನಲ್ಲಿದೆ ಅಂತ. ಅದೇ ರೀತಿಯಾಗಿ 4ರಿಂದ 10ನೇ ತರಗತಿಯವರೆಗಿನ ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಸೇತುಬಂಧ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಅವುಗಳ ಉತ್ತರಗಳ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ, ವಿಡಿಯೋ ಇಷ್ಟವಾಗಿರ್ತಕ್ಕಂಥವ್ರು ದಯವಿಟ್ಟು ಲೈಕ್ ಮಾಡಿ ಮತ್ತು ಅಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಹೈಪ್ ಅನ್ನುವಂಥ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಇದರಲ್ಲಿ ಏನಾದರೂ ಪ್ರಶ್ನೆಗಳಲ್ಲಿ ಏನಾದರೂ ವ್ಯತ್ಯಾಸ ಅಥವಾ ಉತ್ತರಗಳಿದ್ರೂ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳುತ್ತಾ, ಮತ್ತೊಮ್ಮೆ ತಾವು ಇನ್ನೊಂದು ಬಾರಿ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.